ಪ್ರತಿಭಟನೆ ಬಗ್ಗೆ ಯಾವ ರೀತಿ ರೂಪುರೇಷೆ ಮಾಡ್ಕೊಂಡಿದ್ದೀರಿ? ಇವತ್ತಿನ ಪ್ರತಿಭಟನೆ ಈಗಾಗಲೇ ನೀವು ಬಂದು 2 ಗಂಟೆನ ಮೇಲಾಗಿದೆ. ನಿಮ್ಗೆಲ್ರಿಗೂ ತಿಳಿದಿರ್ತಕ್ಕಂಥ ವಿಚಾರ ಏನು ಕಾಂಗ್ರೆಸ್ನ ಕುಲಿಯೇಟ್ ಸರ್ಕಾರ ಇವತ್ತೇನು ನಡೆಸ್ತಾ ಇದ್ದಾರೆ, ಇದು 2 ವರ್ಷ ತುಂಬ್ತಾ ಬರ್ತಾ ಇದೆ. 2 ವರ್ಷದಲ್ಲಿ ಅವ್ರು ಏನೇನು ಮಾಡಬಾರ್ದು ಅದೆಲ್ಲವನ್ನೂ ಮಾಡ್ತಾ ಇದ್ದಾರೆ. ಯಾವುದಕ್ಕೆ ಜನ ಯಾವ್ದು ಬೇಡ ಅಂತಿದ್ದಾರೋ ಅದೆಲ್ಲವನ್ನೂ ಜನಕ್ಕೆ ವಿರೋಧವಾದಂಥ ಒಂದು ಸರ್ಕಾರವನ್ನು ನಡೆಸ್ತಾ ಇದ್ದಾರೆ. ಜನ ವಿರೋಧಿ ಸರ್ಕಾರನ, ಮಾನಗೆಟ್ ಸರ್ಕಾರನ, ಈ ಮಾನಗೆಟ್ಟವರು ಅಂತ ನಾವೇನು ಹೇಳ್ತೀವಿ, ನಮ್ಮ ಶಿವಕುಮಾರ್ ಆಗಲಿ, DCM, ನಮ್ಮ ಸಿದ್ದರಾಮಯ್ಯ ಆಗಲಿ, ಸಿದ್ದರಾಮಯ್ಯನವರ ಆಡಳಿತ ಮೊದಲನೇ ಆಡಳಿತ ಎಷ್ಟೋ ಉತ್ತಮವಾಗಿತ್ತು. ಈಗಂತೂ ಕುಲಗೆಟ್ಟೋಗಿದೆ. ಆದರೂ ಕೂಡ ಅವರು ಇನ್ನೂ ಸರ್ಕಾರದಲ್ಲಿ ಮುಂದುವರಿತಾ ಇದ್ದಾರೆ. ಯಾವ ಉದ್ದೇಶ ಇಟ್ಕೊಂಡು ಮುಂದುವರಿತಾ ಇದ್ದಾರೋ ನಮ್ಗೆ ಗೊತ್ತಿಲ್ಲ. ಈ ಅವ್ಯವಸ್ಥೆ ಇರ್ತಕ್ಕಂಥ ಸರ್ಕಾರ, ಈ ದುರ್ವ್ಯವಸ್ಥೆ, ದುರಾಡಳಿತ, ಏನು ಭ್ರಷ್ಟಾಚಾರದಲ್ಲಿ ಮುಳುಗೋಗಿದ್ದೀರಿ, ಇಂಥ ಸರ್ಕಾರ ನಮಗೆ ಬೇಡ್ರಪ್ಪ ಅಂತೇಳಿ ನಾವೆಲ್ಲ ಏನು ಜನತಾದಳದ ವತಿಯಿಂದ ಏನು ಕುಮಾರಣ್ಣವರು ನಿರ್ದೇಶನ ಇದೆ, ಆ ನಿರ್ದೇಶನದಂತೆ ನಾವು ಇವತ್ತು ಪ್ರೊಟೆಕ್ಟ್ ಮಾಡ್ತಾ ಇದ್ದೀವಿ. ಜನ ವಿರೋಧಿ ಸರ್ಕಾರ ನಮಗೆ ಬೇಡ. ಇವ್ರು ಬಂದರು ಸರ್, ಕುಮಾರಸ್ವಾಮಿ ಅವರು ಮತ್ತೆ ಒಂದು ಸ್ಲೋಗನ್ ಹೇಳಿದ್ದಾರೆ, ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಅಂತ ನಿಮ್ಮ ಹೇಳಿದ್ದಾರೆ. ಹೌದು, ಈಗ ಇಷ್ಟೆಲ್ಲ ಅವಾಂತರಗಳಿದ್ರೂ ಕೂಡ, ಇಷ್ಟೆಲ್ಲ ಭ್ರಷ್ಟಾಚಾರಗಳಿದ್ರೂ ಕೂಡ ನಾವೆಲ್ಲ ಹಿಂದೆ BJP ಸರ್ಕಾರವನ್ನು 40% ಸರ್ಕಾರ ಅಂತ ಏನು ಕರಿತಾ ಇದ್ವಿ. ಈಗ 40% ಅಲ್ಲ 60% ಸರ್ಕಾರ ಆಗಿದೆ. ಈಗಾಗಲೇ ನೀವು ಮೊನ್ನೆ ಪೇಪರಲ್ಲಿ ನೋಡ್ತಾ ಇದ್ದೀರಿ, ವಿಜಯವಾಣಿನೆಲ್ಲ ಯಾವುದ್ರಲ್ಲ ನೆನ್ನೆ ಕನ್ನಡಪ್ರಭನೆಲ್ಲ ಬಂದಿದೆ. ಗುತ್ತಿಗೆದಾರರದ್ದು ಪಾಪ ಅವರು ನೇಣಾಕೊಳ್ಳೋದೊಂದೇ ಬಾಕಿ. ಅವರು ಕೆಲಸ ಮಾಡಿದ್ದಾರೆ, ಆ ಬಿಲ್ಗಳು ಪಾವತಿ ಆಗಿಲ್ಲ, 3-4 ವರ್ಷಗಳಿಂದ ಪೆಂಡಿಂಗ್ ಇದೆ. ಅವರುಗಳಿಂದ ವಸೂಲಿ ಮಾಡ್ತಾ ಇದ್ದೀರಿ. ಮೀಡಿಯೇಟರ್ಗಳನ್ನ ಇಟ್ಕೊಂಡಿದ್ದೀರಿ. ಸರ್ಕಾರ, ಯಾವುದೇ ಸರ್ಕಾರ ಮೀಡಿಯೇಟರ್ಗಳನ್ನ ಇಟ್ಕೊಂಡಿರಲಿಲ್ಲ. ಈ ಸರ್ಕಾರ ಮೀಡಿಯೇಟರ್ಗಳನ್ನ ಇಟ್ಕೊಂಡು ವಸೂಲಾತಿಗೆ, ಭ್ರಷ್ಟಾಚಾರಕ್ಕೆ ಮೀಡಿಯೇಟರ್ಗಳನ್ನ ಇಟ್ಕೊಂಡಿದ್ದಾರೆ. ನನ್ನ ಜೀವಮಾನದಲ್ಲಿ ಇಂಥ ಕುಲಿಗೆಟ್ ಸರ್ಕಾರ ನೋಡಿಲ್ಲ. ಸೊ ಹೀಗಾಗಿ ನಾವು ಇದನ್ನೆಲ್ಲ ಜನರ ಗಮನಕ್ಕೆ ತರೋಣ, ಜನರನ್ನು ಎಚ್ಚರಿಸೋಣ, ಇಂಥ ಸರ್ಕಾರ ತೊಲಗಿಸೋಣ ಅಂತೇಳಿ ಕುಮಾರಣ್ಣವರೇ ತೀರ್ಮಾನ ಮಾಡಿದ್ದಾರೆ. ಅದರಂತೆ ನಾವು ಇವಾಗ ಪ್ರೊಟೆಕ್ಟ್ ಮಾಡ್ತಾ ಇದ್ದೀವಿ. ಇಲ್ಲ, ನಮ್ಮ ಸುತ್ತಮುತ್ತನೇ ನಾವು ಹೇಳಿದ್ದೀವಿ. ಕೆಲವರು ಹೊರಗಡೆಯಿಂದ ಬಂದಿದ್ದಾರೆ. ನಾವೆಲ್ಲ ಇಲ್ಲೇ ಬೆಂಗಳೂರು ಸುತ್ತಮುತ್ತ ಮಾತ್ರ ಆರ್ಗನೈಸ್ ಮಾಡೋಣ ಅಂತ ಮಾಡಿದ್ದು. ಕೆಲವರು ಮಾತ್ರ ಹೊರಗಡೆಯಿಂದ ಬಂದಿದ್ದಾರೆ. ನಾವೆಲ್ಲ ರಾಜ್ಯ ಅಂತ ಹೇಳಿದ್ರೆ ನಾವು ಕರೆದಿಲ್ಲ, ಎಲ್ಲ ಜಿಲ್ಲೆಗಳಿಂದ ಕರೆದಿಲ್ಲ. ನಾವು ಈ ಏನು ನಮ್ಮ ಅಭಿಯಾನ ಇದೆ, ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಸಾಕು ಅಂತಕ್ಕಂಥ ಅಭಿಯಾನವನ್ನು ಕೊನೆ ಪಕ್ಷ ನಾವು 5 ಏನು ರೆವಿನ್ಯೂ ಡಿವಿಷನ್ಸ್ ಇದ್ದಾವಲ್ಲ, ಆ ರೆವಿನ್ಯೂ ಡಿವಿಷನ್ಗಳಲ್ಲಿ 5 ಜಿಲ್ಲೆಗಳಲ್ಲಿ ಮಾಡಿ, 5 ಡಿವಿಷನ್ಗಳಲ್ಲಿ ಮಾಡಿ, ನಂತರ ನಾವು ಜಿಲ್ಲಾ ಮಟ್ಟಕ್ಕೆ, ತಾಲೂಕು ಮಟ್ಟಕ್ಕೆ ತಗೊಂಡೋಗೋಣ ಅಂತೇಳಿ ನಿರ್ಧಾರ ಮಾಡಿದ್ದೇವೆ.